ಸರ್ ನಾವೀಗ ಹಾಲಿ ಗ್ರಾಮ ಪಂಚಾಯತಿ ಹುಳ್ಳಿಚಿಕ್ಕನಹಳ್ಳಿ ತರಮನಹಳ್ಳಿ ವಾರ್ಡ್ ನಂಬರ್ 2 ಹಾಲಿ ಸದಸ್ಯರು. ನಾವು ಈಗ ಜನರಲ್ ಬಂದರೆ ತಾಲೂಕ್ ಪಂಚಾಯತಿಗೆ ನಾವು ಒಂದು ಆಕಾಂಕ್ಷಿ. ನಾವು ಬಿಜೆಪಿಯಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಟಿಕೆಟ್ ಕೊಟ್ಟರು ಸರಿ, ಕೊಡಲಿಲ್ಲ ನೆಕ್ಸ್ಟು ಫರ್ದರ್ ನಾವು ಇಂಡಿಪೆಂಡೆಂಟಾಗಿ ಟ್ರೈ ಮಾಡೋಕ್ಕೂ ನಮ್ಮ ಆಸೆ ಇದೆ. ನಾನು ಈಗ ಆಲ್ರೆಡಿ 3 ವರ್ಷದಿಂದ ಬಿಜೆಪಿಯಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಹೇಮಚಂದ್ರ ಅಂತ. ನಾನು ಈಗ ಎಲ್ಲ ಜನಗಳ ಮನ್ನಣೆಯಲ್ಲಿ ಎಲ್ಲ ಜನಗಳ ಹತ್ರ ಗುರುತಿಸ್ಕೊಂಡಿದ್ದೀನಿ. ನಾನು ಒಂದು ಆಸ್ಪಿರೆಂಟ್ ಆಗಿದ್ದೀನಿ. ನಾನು ಕೆಲಸ ಮಾಡ್ತಾ ಇದ್ದೀನಿ ಸಾಕಷ್ಟು. ಜನಮನದಲ್ಲಿ ನಮ್ಮ ಜನಗಳ ಅಭಿಪ್ರಾಯ ಇದೆ. ನಮ್ಮ ಜನಗಳು ನನಗೆ ಒಂದು ಆಶಯ ತುಂಬ್ತಾ ಇದ್ದಾರೆ. ನಾವಿದ್ದೀವಿ ಸಪೋರ್ಟ್‌ಗೆ. ಇದೊಂದ್ಸಲಿ ನೀವು ತಾಲೂಕು ಬೋರ್ಡ್‌ಗೆ ಹೋಗಿ, ಯಾಕೆ ಗ್ರಾಮ ಪಂಚಾಯತಿ ಬೇಡ, ನೆಕ್ಸ್ಟ್ ಸ್ಟೆಪ್‌ಗೆ ಹೋಗಿ ಅಂತ ಕೇಳ್ತಾ ಇದ್ದಾರೆ. ನನಗೆ ಜಿಲ್ಲಾ ಪಂಚಾಯತಿಗೆ ಹೋಗೋಕ್ಕೆ ಅಂತ ಇದು ಶಕ್ತಿ ಇಲ್ಲ ಅಂದ್ರು, ತಾಲೂಕು ಮಟ್ಟಕ್ಕೆ ಹೋಗೋಕ್ಕೆ ನಮಗೆ ಪೂರ್ಣ ಬಹುಮತ ಇದೆ ನಮ್ಮ ಜನಗಳಿಂದ. ಆದ್ರಿಂದ ನಾನು ಈ ಸಲಿ ಒಂದು ತಾಲೂಕು ಬೋರ್ಡ್‌ಗೆ ನಿಲ್ಲೋಣ ಅಂತ ಒಂದು ಆಸಕ್ತಿ ವ್ಯಕ್ತಪಡಿಸ್ತಾ ಇದ್ದೀನಿ. ಸರ್, ಈಗ ಬಿಜೆಪಿಯಿಂದ ನಿಂತ್ಕೋಬೇಕಂತ ಇದ್ರೆ ಹೋದ ಸತಿ ಎಮ್.ಎಲ್.ಎ ಎಲೆಕ್ಷನ್ ಬಿಜೆಪಿಗೆ ಮಾಡಿಲ್ಲ ಅನ್ನೋ ಆರೋಪಗಳು ತಮ್ಮ ಮೇಲೆ ತಾಲೂಕು ಬೋರ್ಡ್ ಎಮ್.ಎಲ್.ಎ ಎಲೆಕ್ಷನಲ್ಲಿ ನಾನು ಖಂಡಿತವಾಗಿ ಬಿಜೆಪಿಗೆ ಮಾಡಿದ್ದೀನಿ. ಜನಗಳು ನಮ್ಮಲ್ಲಿರೋ ನಮ್ಮ ಹಿತಶತ್ರುಗಳು ಸುಮ್ಮನೆ ಊಹಾಪೋಹ ಹಬ್ಬಿಸಿದ್ದಾರೆ. ನಾನು ಇಲ್ಲಿ 3 ಬಾರಿಯಿಂದ ಬಿಜೆಪಿಗೆ ಯಾವುದೇ ರೀತಿ ವೋಟಿಂಗ್ ಹೆಚ್ಚಿಗೆ ಬಂದಿರಲಿಲ್ಲ. ಈ ಸಲ ಹೈಯೆಸ್ಟ್ ವೋಟಿಂಗ್ ಕೊಟ್ಟಿದ್ದೀನಿ ತರಮನಹಳ್ಳಿಯಿಂದ. ಹೈಯೆಸ್ಟ್ ಅಂದ್ರೆ ಹೈಯೆಸ್ಟ್ ಕೊಟ್ಟಿದ್ದೀನಿ. ಎಮ್.ಎಲ್.ಎ ಅವ್ರಿಗೂ ಅದು ಗೊತ್ತಿದೆ ನಮ್ಮ ಸಾಹೇಬ್ರಿಗೆ. ಈ ಸಲ ನಾವು ಒಂದು ಟಿಕೆಟ್ ಕೇಳೋಣ ಅಂತ ಆಶಯವಾಗಿದ್ದೀವಿ. ಕೊಟ್ಟರೆ ನಾವು ಸಕ್ರಿಯವಾಗಿ ಕೆಲಸ ಮಾಡಿ ಬಿಜೆಪಿನ ಇನ್ನೂ ಉನ್ನತ ಮಟ್ಟಕ್ಕೆ ತಗೊಂಡೋಗೋಕ್ಕೆ ಎಲ್ಲ ಕಾರ್ಯಸಿದ್ಧಿ ಮಾಡ್ತೀವಿ. ನಾವು ತಾಲೂಕು ಬೋರ್ಡಿಂದ ಒಂದು ಇದು ಮಾಡೋಣ ಅಂತ ಚಾನ್ಸ್ ತಗೊಳ್ಳೋಣ ಅಂತ. ಒಂದು ವೇಳೆ ಬಿಜೆಪಿಯಿಂದ ಟಿಕೆಟ್ ಕೊಡಲಿಲ್ಲ ಅಂದರೆ ನಾನು ಆದಷ್ಟು ಇಂಡಿಪೆಂಡೆಂಟಾಗಿ ನನ್ನ ಶಕ್ತಿ ಏನು ಅಂತ ತೋರಿಸಿ ಆಮೇಲೆ ಮುಂದಿನ ನಡೆ ಮಾಡೋಣ ಅಂತ ನನ್ನ ಆಸೆ. ಸ್ವತಂತ್ರವಾಗಿ ಸ್ಪರ್ಧೆ ಮಾಡೋಕ್ಕೆ ನನ್ನ ಆಸೆ. ಎಲ್ಲ ಕಡೆ ನಾನು ಕಾರ್ಯಸಿದ್ಧಿ ಮಾಡ್ಕೊತಾ ಇದ್ದೀನಿ.